ನಾಲಿಗೆಯ ತುದಿಯಲ್ಲಿ ಲಕ್ಷ್ಮಿ ವಾಸಿಸುತ್ತಾರೆ. ನಾವು ನಾಲಿಗೆ ತುದಿನಲ್ಲಿ ನಾವು ಏನು ಮಾತಾಡ್ತೇವೆ, ಮಾತಿಗೂ ಲಕ್ಷ್ಮಿಗೂ ಕಂಚಾಣಕ್ಕೂ ಸಂಬಂಧ ಇದೆ ಅಂತ ಸಂಸ್ಕೃತದ ಸುಭಾಷಿತ ಹೇಳುತ್ತೆ. ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ. ನಾಲಿಗೆಯ ತುದಿಯಲ್ಲಿ ಲಕ್ಷ್ಮಿ ವಾಸಿಸುತ್ತಾರೆ. ಹಾಗಾಗಿ ನಾವು ಯಾವುದೇ ಮಾತುಗಳನ್ನು ಆಡುವ ಸಂದರ್ಭದಲ್ಲಿ ಸೂಕ್ತವಾಗಿ, ಸರಿಯಾಗಿ, ಇನ್ನೊಬ್ಬರ ಮನ ನೋಯಿಸದೆ ಸಕಾರಾತ್ಮಕವಾಗಿ ಮಾತನಾಡಿದ್ರೆ ಆ ಮಾತು ವಾವ್, ಎಷ್ಟು ಚೆನ್ನಾಗಿ ಮಾತನಾಡ್ತಾರೆ ಅನ್ನುವ ಒಂದು ಭಾವನೆ ನಮಗೆ ಬರ್ತದೆ. ಈ ಒಂದು ಲಕ್ಷ್ಮೀರ್ ವಸತಿ ಜುಹಾಗ್ರೆ, ನಾಲಿಗೆಯ ತುದಿಯಲ್ಲಿ ಲಕ್ಷ್ಮಿ ವಾಸಿಸುತ್ತಾರೆ ಎನ್ನುವ ವಿಚಾರದ ಬಗ್ಗೆ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ ಮಾಲತಿಯವರು ಹೇಗೆ ಮಾತಾಡ್ತಾರೆ ನೋಡೋಣ. ನಮಸ್ತೆ ಸರ್. ಮಾತಾಡಿ. ನಾಲಿಗೆ ತುದಿಯಲ್ಲಿ ಲಕ್ಷ್ಮಿ ವಾಸಿಸುತ್ತಾಳೆ ಅನ್ನುವಂಥಕ್ಕೆ ಅದು ಯಾವಾಗ್ಲೂ ನಿಜಾನೇ ಸರ್. ಯಾಕೆಂದ್ರೆ ನಾವು ಒಂದು ಒಳ್ಳೆ ಮಾತುಗಾರಿಕೆ ಇದ್ದಾಗ ಒಳ್ಳೆ ವ್ಯಾಪಾರವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆ ವ್ಯಾಪಾರವನ್ನ ಮಾಡಿದಾಗ ಹೆಚ್ಚು ಒಂದು ಹಣವನ್ನ ಗಳಿಸ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಇನ್ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಾವು ಒಂದು ಹಣವನ್ನ ಗಳಿಸ್ಕೋಬೇಕು ಅಂದ್ರೂ ನಮ್ಗೆ ಉತ್ತಮ ಮಾತುಗಾರಿಕೆ ಬಂದಿರ್ಬೇಕಾಗತ್ತೆ. ಮಾತುಗಾರಿಕೆ ಅಂದ್ರೆ ನಮ್ಮ ನಾಲಿಗೆ. ನಾವು ನಮ್ಮ ನಾಲಿಗೆ ನಮ್ಮ ಸಂಸ್ಕಾರವನ್ನ ಹೇಳುತ್ತೆ ಅಂತ ಹೇಳೋ ರೀತಿಯಲ್ಲಿ ನಾವು ಉತ್ತಮ ಮಾತುಗಾರಿಕೆಯನ್ನ ಕಲ್ತ್ಕೊಂಡಾಗ ಉತ್ತಮ ಒಂದು ಲಕ್ಷ್ಮಿಯನ್ನ ನಮ್ಮ ಬಳಿ ಆಹ್ವಾನ ಮಾಡ್ದಂಗಾಗತ್ತೆ. ಆಹ್ವಾನ ಕೊಟ್ಟ ಹಾಗೆ. ಈಗ ಮಾತಿನಿಂದ ಶ್ರೀಮಂತಿಕೆ ಎಡೆಗೆ, ಮಾತುಗಾರಿಕೆ ಕಲ್ತ್ಕೊಂಡಾಗ ಮತ್ತೆ ಶ್ರೀಮಂತಿಕೆ, ಲಕ್ಷ್ಮಿ ಬರ್ತಾಳೆ ಅಂತ. ನಾಲಿಗೆಯ ತುದಿಯಲ್ಲಿ ಲಕ್ಷ್ಮಿ ವಾಸವಾಗಿದ್ದಾಳೆ ಅಂದ್ರೆ ಲಕ್ಷ್ಮಿಯನ್ನ ಹೆಚ್ಚು ನಾವು ಗಳಿಸ್ಕೋಬೇಕಂದ್ರೆ ನಮ್ಮ ನಾಲಿಗೆ ಉತ್ತಮವಾದಂತ ಮಾತುಗಳನ್ನ ಹಾಡ್ಬೇಕಾಗಿರುತ್ತೆ. ಮತ್ತೆ ಒಳ್ಳೆ ಹೆಸರನ್ನು ನಾವು ಗಳಿಸ್ಕೊಳಕ್ಕೆ ಸಾಧ್ಯ ಆಗತ್ತೆ. ಅದು ರಾಜಕೀಯ ಕ್ಷೇತ್ರ ಇರ್ಬೋದು, ವ್ಯಾಪಾರ ಕ್ಷೇತ್ರ ಇರ್ಬೋದು, ಇನ್ನಿತರ ಯಾವುದೇ ಒಂದು ಕ್ಷೇತ್ರ ಇರ್ಬೋದು. ಅದ್ರಲ್ಲಿ ನಾವು ಯಶಸ್ಸನ್ನ ಕಾಣಿಸ್ಬೇಕು ಅಂದ್ರೆ ನಮ್ಮ ಉತ್ತಮ ಮಾತುಗಾರಿಕೆಯನ್ನ, ಸಂಸ್ಕಾರಯುತವಾದಂತ ಮಾತುಗಾರಿಕೆ ಇದ್ದಾಗ ಮಾತಿನಿಂದ ಜಗತ್ತನ್ನ ಗೆಲ್ಲಬಹುದು ಅನ್ನುವ ರೀತಿಯಲ್ಲಿ ಅನ್ಸುತ್ತೆ ಸರ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಮಾಲತಿಯವರು ತಿಳಿಸಿದ್ರು. ಈಗ ಹೊಂಗೆಮ್ಮ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಹೊಂಗೆಮ್ಮ, ನಮಸ್ತೆ ಸರ್. ಮಾತಾಡಿ. ನ್ಯಾಲ್ಗೆ ತುದಿಯ ಮೇಲೆ ಲಕ್ಷ್ಮಿ ನೆರೆಸಿರುತ್ತಾಳೆ. ಸರ್, ನಿಜ. ಯಾಕಂದ್ರೆ ನ್ಯಾಲ್ಗೆ ತುದಿಯ ಮೇಲೆ ಲಕ್ಷ್ಮಿ ಸದಾ ನಮ್ಮಲ್ಲಿ ನೆರೆಸಿರ್ಬೇಕಂತಂದ್ರ ನಾವು ಉತ್ತಮವಾಗಿ ಮಾತನಾಡಬೇಕು ಸರ್. ಜನರಿಗೆ ನಾವು ಒಳ್ಳೆ ಮಾರ್ಗದಲ್ಲಿ ಮಾತಾಡ್ಬೇಕು. ಯಾವಾಗ್ಲೂ ನಾವು ಕೆಟ್ಟದನ್ನ ಮಾತಾಡಬಾರ್ದು. ಕೆಟ್ಟದನ್ನ ವಿಚಾರ ಮಾಡಿ ನಾವು ಕೆಟ್ಟದನ್ನೇ ಸದಾ ವಿಚಾರ ಮಾಡಿ ಕೆಟ್ಟದನ್ನೇ ಮಾತಾಡ್ತಾ ಇದ್ರೆ ನಮ್ಮ ಹತ್ರ ನ್ಯಾಲ್ಗೆ ಮೇಲೆ ಲಕ್ಷ್ಮಿ ನಿಂದ್ರೋಲ್ಲ ಸರ್. ಯಾವಾಗೋ ಬಿಟ್ಟು ಹೋಗ್ಬಿಡ್ತಾಳೆ. ಹಾಗಾಗಿ ನಾವು ಒಳ್ಳೆತನವನ್ನ ಜನರ ಮಧ್ಯೆ ಇದ್ದು ಜನರಲ್ಲಿ ಒಳ್ಳೆತನವನ್ನು ತೋರ್ಸ್ಕೋಬೇಕಂದ್ರೆ ನಮ್ಮ ಮಾತಿನಿಂದ ನಾವು ಒಳ್ಳೆತನವನ್ನು ತೋರ್ಸ್ಕೋಬೇಕು ಸರ್. ಹಾಗಾಗಿ ಎಲೆ ಬಿಲ್ದ ನ್ಯಾಲ್ಗೆ ಎತ್ತಬೇಕಂತ ಮಾತಾಡ್ಕೊಂತ ಹೋದ್ರ ಮನುಷ್ಯನಿಗೆ ವ್ಯಾಲ್ಯೂ ಇರಂಗಿಲ್ಲ. ಇವ್ರೇನು ಈ ರೀತಿ ಮಾತಾಡ್ತಾರ ಅಂತ ಹೇಳಿ ಜನ ಮರ್ಯಾದೆ ಕೊಡಂಗಿಲ್ಲ ಸರ್. ಹಾಗಾಗಿ ನಾವು ಒಂದು ವಜನ್ ಇದ್ದಿದಂತ ಮಾತನ್ನೇ ಮಾತಾಡ್ಬೇಕು ಸರ್. ಹಾಗಾಗಿ ನಾವು ಒಳ್ಳೆ ರೀತಿಯಿಂದ ಮಾತನಾಡುವುದನ್ನು ಕಲಿಬೇಕು. ಹಾಗಾಗಿ ನಾವು ಒಳ್ಳೆ ರೀತಿಯಿಂದ ಮಾತಾಡೋದನ್ನ ಮಕ್ಕಳಿಗಾಗ್ಲಿ ಎಲ್ರಿಗೂ ನಾವು ಹೇಳ್ಕೊಡ್ಬೇಕು ಸರ್. ಓಕೆ. ಎಲುಬಿಲ್ಲದ ನಾಲಿಗೆ ಎಲುಬು ಮುರಿದೀತು ಅಂತ ಒಂದು ಗಾದೆ ಕೂಡ ಇದೆ. ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಪುರಂದರದಾಸರು ಕೂಡ ಹೇಳರೆ. ಎಸ್, ಅನಂತ ಕೃಷ್ಣ ಮೋಹನ್ ಏನ್ ಹೇಳ್ತಾರೆ ಕೇಳೋಣ. ಎಸ್, ಅನಂತ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ಸರ್. ಈ ನಾಲಿಗೆ ತುದಿ ಎಲ್ಲಿ ಲಕ್ಷ್ಮಿ ವಾಸವಾಗಿರ್ತಾಳೆ ಅನ್ನೋ ಒಂದು ಪದ ಏನಿದೆಯಲ್ಲ ಸರ್, ಅದು ಲಕ್ಷ್ಮಿ ಅನ್ನೋ ಒಂದು ಪದ ಬಂದು ಕಾಂಚನ, ಹಣ ಒಂದೇ ಅಲ್ಲ, ಅಷ್ಟೈಶ್ವರ್ಯ, ಸಂಪತ್ತು, ನಮಗೆ ಏನೇ ಒಂದು ಬೆಳವಣಿಗೆ ಜೀವನದ ಒಂದು ಹಾದಿಯಲ್ಲಿ ಸಿಗ್ಬೇಕಾದ್ರೂ ಎಲ್ಲವೂ ನಮಗೆ ಆ ಲಕ್ಷ್ಮಿ ಅನ್ನೋ ಒಂದು ವಾಸವಾಗಿರ್ತಾರನ್ನೋ ಪದಕ್ಕೆ ಅರ್ಥ ಬಹಳಷ್ಟು ಬರುತ್ತೆ ಸರ್. ನಾವು ಬಾಯಿಂದ ಏನನ್ನು ಹೊರಟು ಮಾತು, ಬೀಸಿದ ಕೊಲ್ಲು, ಬಿಟ್ಟ ಬಾಣ ಯಾವತ್ತಿಗೂ ವಾಪಸ್ ಬರಲ್ಲ ಸರ್. ಮಾತು ಮಲ್ಲಿಗೆ, ಅದರ ಸೊಗಸು, ಅರ್ಥವನ್ನು ಬಾಳು, ಪರಿಮಳದ ತೇರು ಸರ್. ಮಾತಾಡೋದು ಅನ್ನೋದು ಯಾವಾಗ್ಲೂ ನಾವು ಒಬ್ಬರ ಮಾತಾಡಿದಾಗ ಅವರ
ಅವರಲ್ಲಿ ನಾವು ಒಂದು ಪಾಸಿಟಿವ್ ತರಂತ ಮಾತನ್ನೇ ತರುವಂತದನ್ನೇ ಮಾಡ್ಬೇಕು ಹೊರತು ಅದೇ ಮಾತಿನಿಂದ ಅವ್ರು ನೋವು ತರಿಸುವಂತ ಮಾತಾಡೋದ್ರಿಂದ ಕೂಡ ನಮಗೆ ಅದರಿಂದ ಕೆಟ್ಟ ಪರಿಣಾಮ ಆಗುತ್ತೆ ಸರ್. ಯಾವಾಗನಾಗ್ಲಿ ನಾವು ಯಾವುದೇ ಮಾತಾಡಬೇಕಾದ್ರೂ ಯಾವುದೇ ಒಂದು ವಿಷಯ ನಾವು ಹೇಳ್ಬೇಕಾದ್ರೂ ಒಂದು ಪಾಸಿಟಿವ್ ಥಿಂಕಿಂಗ್ ನಲ್ಲಿ ನಾವು ಮಾತಾಡೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಏನಾದ್ರೂ ಸಾಧನೆ ಮಾಡ್ಕೋಬಹುದು ಅನ್ನೋದನ್ನ ಒಂದು ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವೇ ಬರೆದ ಒಂದು ಪುಸ್ತಕದಲ್ಲಿ ಓದಿದಾಗ ಒಬ್ಬನು ಆಸ್ಥಾನದಲ್ಲಿ ಅವನಿಗೆ ಉರಿಶಿಕ್ಷೆ ಹಾಕಿರ್ತಾರೆ. ಉರಿಶಿಕ್ಷೆ ಹಾಕಿದಾಗ ಅವನು ಉರಿಶಿಕ್ಷೆಗೆ ಇನ್ನೇನು ಹೋಗ್ಬೇಕು ಎಲ್ಲ ಆಗಿ ಎಲ್ಲ ಹಗ್ಗ ತಗೊಂಡು ಹಿಂಗ್ ಎಳಿತಾರೆ. ಎಳೆದಾಗ ಅವನು ದೇವ್ರ ದಯನೋ ಏನೋ ಮಿಸ್ ಆಗಿ ಹಗ್ಗ ಕಟ್ಟಾಗ್ಬಿಡ್ತದೆ. ಸೊ ಅವ್ನ್ ಬಚಾವಾದ ಅಂತ ಎಲ್ಲರೂ ಅನ್ಕೊಂಡು ಸಂತೋಷ ಪಡ್ತಾರೆ. ಬಟ್ ಅವನು ಅದೇ ಮಾತನ್ನ ಹೊರಗಡೆ ಹೋಗಿ ಏನಂತಾನೆ, ಅಲ್ಲಿ ಆಸ್ಥಾನದಲ್ಲಿ ಅಂತ ಇದರಲ್ಲಿ ಹಗ್ಗ ಕೂಡ ಸರಿಯಾಗಿ ಇಟ್ಕೊಂಡಿಲ್ಲ, ಅಂತವ್ರ ತಗೊಂಡು ಇನ್ನೇನ್ ಮಾಡೋದು ಅಂತ ಅಂತಾನೆ. ಅಂದ್ರೆ ಅವನ ಮಾತು ಮತ್ತೆ ಆ ರಾಜನ್ ಕಿವಾಗ ಬೀಳ್ತೈತೆ. ಅವ್ನ್ ಎಲ್ಲಿದನ್ ಕರ್ಕೊಂಬರ್ರಿ ಅಂತಂದ್ ಮತ್ತೆ ತಗೊಂಬಂದ್ ಹಗ್ಗ ಹಾಕಿ ಉರ್ಲಾಕಿ ಸಾಯಿಸ್ತಾರೆ. ಸೊ ಮಾತನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಸರ್. ಯಾವಾಗ್ಲೂ ನಾವು ಯಾರ ಹತ್ರ ನಾವು ಏನ್ ಮಾತಾಡ್ತೀವಿ ಅನ್ನೋದಕ್ಕೆ ಬಹಳ ಮುಖ್ಯವಾಗಿ ಮಾತಾಡಿದ್ರ ಮೇಲೆ ನಮ್ಮ ಜೀವನ ಅಳವಡಿಸ್ತದೆ. ಅಂತ ಮಾತನ್ನ ಒಳ್ಳೆ ರೀತಿ ಬೆಳೆಸ್ಕೋಬೇಕಂತಂದು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಲ್ಲ ನಮ್ಮ 3 ಪಾರ್ಟಿಸಿಪೆಂಟ್ಸು ಕೂಡ ತುಂಬಾ ಚೆನ್ನಾಗಿ ನೀವು ಮಾತಾಡಿದ್ರಿ. ನಾಲಿಗೆಯ ತುದಿಯಲ್ಲಿ ಲಕ್ಷ್ಮಿ ವಾಸಿಸುತ್ತಾರೆ ಅಂತ ಮಾತಾಡ್ತಾ ಇದ್ದೇವೆ. ಮಮತಾ, ನಿಮ್ಗೇನ್ ಅನ್ಸುತ್ತೆ? ಹೌದು ಸರ್, ನಾಲಿಗೆ ತುದಿಯಲ್ಲಿ ಲಕ್ಷ್ಮಿ ವಾಸಿಸುತ್ತಾರೆ ಅಂದ್ರೆ ಸರ್ ನಾವ್ ಏನ್ ಮಾತಾಡ್ತೀವಿ ಸರ್, ಫಸ್ಟ್ ಮೊದ್ಲಾಗಿ ನಾವು ಆಲೋಚನೆ ಮಾಡಿ ಮತ್ತೆ ಚೆನ್ನಾಗಿ ವಿಚಾರ ಮಾಡಿ ಮಾತಾಡ್ಬೇಕು ಸರ್. ಯಾಕಂದ್ರೆ ನಾವ್ ಏನ್ ಮಾತಾಡ್ತೀವಿ ಅದು ಬಹಳ ಮುಖ್ಯ ಸರ್. ಯಾಕಂದ್ರೆ ನಾವು ಬೇರೆಯವ್ರ ಮನ್ಸಿಗೆ ಏನಂತೀರ ನೋವು ಕೊಡ್ಬಾರ್ದು ಸರ್. ಮತ್ತೆ ಅದು ಒಂದು, ಮತ್ತೆ ನಮ್ ಮಾತಾಡೋದ್ರಿಂದ ನಾವು ಒಂದು ಸಂಪತ್ತನ್ನು ಗಳಿಸಬಹುದು ಸರ್. ಹೇಗೆ ಅಂದ್ರೆ ನಾವು ಲಾಯರ್ ಆಗ್ಬೋದು, ಆಂಕರ್ ಆಗ್ಬೋದು, ಇಲ್ಲಾಂದ್ರೆ ಒಂದು ಇನ್ಫ್ಲೂಯೆನ್ಸರ್ ಆಗ್ಬೋದು. ಸೊ ನಮ್ ಮಾತೆ ತುಂಬಾನೇ ಇಂಪಾರ್ಟೆಂಟ್ ಸರ್. ಓಕೆ, ವೆರಿ ಗುಡ್. ಆತ್ಮೀರೆ, ವಿಡಿಯೋ ನೋಡ್ತಾ ಇರೋರು ನಿಮಗೆ ಏನ್ ಅನಿಸ್ತು ಕಾಮೆಂಟ್ ಮಾಡಿದ್ರೆ ತಾನೇ ನಮಗೆ ಗೊತ್ತಾಗೋದು. ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ 2 ಯೂಟ್ಯೂಬ್ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರೆಯಲೇಬೇಡಿ. ಧನ್ಯವಾದ. ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.